ಚನ್ನರಾಯಪಟ್ಟಣ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ವಾದ್ಯಗೋಷ್ಠಿ ಕಲಾವಿದರು ಗಾಯನದ ಮೂಲಕ ಅಗಲಿದ ಗಾಯಕಿ ಎಸ್ ಜಾನಕಿ ಅವರಿಗೆ ಗಾನ ನಮನ ಸಲ್ಲಿಸಿದರು. ತಾಲೂಕು ವಾದ್ಯಗೋಷ್ಠಿ ಕಲಾವಿದರ ಸಂಘ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಗಾನ ನಮನ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಲವಾರು ಗೀತೆಗಳನ್ನು ಪ್ರಸ್ತುತಪಡಿಸಿದರು. ಎಸ್ ಜಾನಕಿರವರು ಹಲವು ಭಾಷೆಗಳಲ್ಲಿ ಹಾಡಿರುವುದು ಅವರ ಪ್ರತಿಭೆಗೆ ಕೈಗನ್ನಡಿಯಾಗಿದೆ. ಅವರು ಹಾಡಿರುವ ಸುಮಧುರ ಗೀತಗಳೇ ದೊಡ್ಡ ಸಾಕ್ಷಿಯಾಗಿದೆ. ಚನ್ನರಾಯಪಟ್ಟಣದಲ್ಲಿ ಎಸ್ ಜಾನಕಿ ಗಾನ ನಮನ ಕಾರ್ಯಕ್ರಮದಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ, ಎಸ್ ಜಾನಕಿಯವರು ಹಾಡಿರುವ ಗೀತೆಗಳನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಈ ಭೂಮಿಯಲ್ಲಿ ಶಾಶ್ವತವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಸುಮಾರು ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ 17 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಅವರು ಸುಮಾರು 6 ದಶಕಗಳ ಕಾಲ ಈ ಭೂಮಿ ಮೇಲೆ ನಿಂತು ಆಡಿದಂಥ ಒಬ್ಬ ದಿವಂತ ಸಂಗೀತ ಗಾಯಕಿ ಇಡೀ ಪ್ರಪಂಚದಲ್ಲಿದ್ದರೆ ಅದು ಎಸ್ ಜಾನಕಿಯವರು ಇರ್ತಕ್ಕಂಥ ತಾಯಿಯಾದಂಥ ಜಾನಕಿಯವರು ಇರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾರೆ. ಯಾಕೆಂದರೆ ಭಾರತ ಒಂದು ವಿಶೇಷವಾದಂಥ ತಪಭೂಮಿ. ಎಲ್ಲ ಪ್ರತಿಭೆಗಳಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಭಾರತ ಮಾತೆ. ಆ ಒಂದು ಮಾತಾಯಿಯನ್ನು ನಾವು ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ಖುಷಿಯುಂಟು. ಬಹುಶಃ ಅವರು ಜೀವನದ ಅಂತ್ಯಕಾಲದಲ್ಲಿ ಬಹುಶಃ ಮೈಸೂರಿನಲ್ಲೇ ಅಷ್ಟಾಂಗಕ್ಕಾಗಬೇಕು ಅಂತ ಒಂದು ಬರವಣಿಗೆಯನ್ನು ಪಡೆದ ಮೂಲಕ ಬಹುಶಃ ಅವರು ಮೂಲತಃ ಕೇರಳ ರಾಜ್ಯದವರು, ಆಂಧ್ರ ಪ್ರದೇಶದವರು. ನಾವೆಲ್ಲ ಅನ್ಕೊಂಡಿದ್ದೇನಪ್ಪ ಅವರ ಮನೆ ಮೇಲೆ ವಿಭೂತಿ ಮತ್ತು ಹೇರ್ ಸ್ಟೈಲ್ ನೋಡಿದಾಗ ನಮಗೆ ತಿಳಿಬೇಡಿ, ನಾನು ಕೇರಳ ಅಂತ ಮೊದಲೆಲ್ಲ ಅನ್ಕೊಂಡಿದ್ದು ಇದು ಆಂಧ್ರ. ಸೊ ಆದರೆ ಆ ಮೈಸೂರು ಅವ್ರನ್ನ ಆಕರ್ಷಣೀಯವಾಗಿ ಆಹ್ವಾನಿಸಿದಂಥ ಒಂದು ಸಾಂಸ್ಕೃತಿಕ ನಗರಿ ಮೈಸೂರಾಗಿತ್ತು. ಆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಕದಲ್ಲೇ ಅವರು ದೈಹಿಕವಾಗಿ ಇವತ್ತು ಏನು ಆ ಭೂಮಿ ತಾಯಿ ಮನೆಯನ್ನ ಸೇರಿದ್ರು ಕೂಡ ಈ ಭೂಮಿ ಇರೋ ತನಕ ಅವರ ಹಾಡುಗಳು, ಆ ಸಂಗೀತ ಸೇವೆ ಯಾವಾಗಲೂ ಕೂಡ ಶಾಶ್ವತವಾಗಿರುತ್ತೆ ಅಂತಕ್ಕಂಥ ಮಾತು. ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಸರ್ಕಾರಿ ಪ್ರೌಢಶಾಲೆ ಆನೆಕೆರೆ ಇಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಗ್ರಾಮಸ್ಥರ ನೆರವಿನಿಂದ ಶಾಲಾ ಮಕ್ಕಳ ಕಲಿಕೆಯ ಅನುಕೂಲಕ್ಕೋಸ್ಕರ ಅಂತರ್ಜಾಲ ವ್ಯವಸ್ಥೆಗಾಗಿ ವೈಫೈ ಕೊಡುಗೆ ನೀಡಿದರು. ಇದೇ ಸಂದರ್ಭದಲ್ಲಿ ದಾನಿಗಳಾದ ಅಣ್ಣಪ್ಪ ಸ್ವಾಮಿ ಅವರು ಮಕ್ಕಳ ಕಲಿಕೆಗೆ ಅನುಕೂಲವಾಗುವಂತ ಯಾವುದೇ ಸಹಕಾರಕ್ಕೂ ನಾವು ಸಿದ್ಧವಿದ್ದೇವೆ, ಜೊತೆಗೆ ಈಗಿನ ಅಂತರ್ಜಾಲ ಯುಗದಲ್ಲಿ ಮಕ್ಕಳ ಕಲಿಕೆಗೆ ವೈಫೈ ತುಂಬಾ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಎಸ್ಡಿಎಂಸಿ ಅಧ್ಯಕ್ಷರಾದ ನಂಜುಂಡಸ್ವಾಮಿರವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗುವ ಎಲ್ಲಾ ಅನುಕೂಲಗಳನ್ನು ಉತ್ತಮವಾಗಿ ಬಳಸಿಕೊಂಡು ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಏರಬೇಕು ಎಂದು ತಿಳಿಸಿದರು. ಇನ್ನು ಮುಂದೆ ನಿಮ್ಗೆ ಏನು ಬೇಕಾದ ಸವಲತ್ತನ್ನು ನಾವು ಮಾಡ್ತೀವಿ. ಸಾಕಷ್ಟು ಎಲ್ಲ ಚರ್ಚೆ ಮಾಡಿದೆ, ಯಾವ ರೀತಿ ಮಾಡಬೇಕು ಇದನ್ನ. ಅದು ನಿಮ್ಮ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ. ಹಿಂದೆ ಹೋರಾಡ್ತಕ್ಕಂಥ ಗಣ್ಯಪುತ್ರ ಇರೋದು, ಆದರೆ ನಿಮಗೋಸ್ಕರ ಕಾರ್ಯಕ್ರಮ ಯಾವ ರೀತಿ ರೂಪಿಸಬೇಕು ಅಂದ್ರೂ ಹೆಚ್ಚನ್ನು ನಮ್ಮ ಸ್ಟಾಫ್ ಮಾಸ್ಟರ್ಗಳೆಲ್ಲ ಭಾರಿ ತಲೆ ಕೆಡಿಸ್ಕೊಂಡು ಮಾಡ್ತಾರೆ. ಭಾರಿ ನನಗೆ ಹೆಮ್ಮೆ ಇದೆ. ಅದರಿಂದ ಇದೆಲ್ಲ ಉಪಯೋಗಿಸ್ಕೊಂಡು ನೀವು ಮುಂದೆ ವಿದ್ಯಾವಂತರಾಗಿ ಎಲ್ಲ ಜ್ಞಾನ ಪಡೆದ್ರೆ ಅಂತೇಳಿ ಇತ್ತೀಚಿನ ನಾವು ದೇವ್ರಿಗೆ ಇವರು ಗುಜರಾತಿ ಒಂದು ದಿವಸ ಮನೆಗೆ ಹೋದೆ. ಏನೋ ಡೇಟ್ ಇದ್ದಿದ್ದು ಅವಾಗ. ಡೇಟ್ ಇದ್ದಾಗ ಬೇಡ್ಕೊಂಡು, ಸ್ವಾಮಿ ನೀವು ಇಲ್ಲೇ ಬಂದು ಫಸ್ಟ್ ಏಡ್ ಇಲ್ಲೇ ಹೈಸ್ಕೂಲ್ ಪಾಠ ಮಾಡಿದ್ರು, ನಿಮ್ಮ ಬಡಿಗೆ ಏನಾದ್ರು ಬೇಕಿರಬೇಕು ಅಂತ ಹೇಳಿದಾಗ 9 ಕಂಪ್ಯೂಟರ್ನ ಅವರೇ ನಿಯೋಜನೆ ಮಾಡಿ ಕೊಡಿಸೋದು. ನಮ್ಗೆ ಏನೋ ನಾವು ತೊಡಕಾಗ್ತಾ ಇರ್ತಿಲ್ಲ, ಅಷ್ಟು ಹಾಕಿ ತೊಡಕಾಗ್ತಿಲ್ಲ. ನಾನು ಫಸ್ಟು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ನಿಮ್ಮ ಮಕ್ಕಳುಗಳು ಅದನ್ನು ತಿಳ್ಕೋಬೇಕು. ಏನೇನು ಪಾಠ ಹೇಳ್ತಾರೆ, ಮೇಷ್ಟ್ರುಗಳು ಹೇಗೆ ಹೇಳ್ಕೊಡ್ತಾರೆ ಅದನ್ನು ತಿಳಿದು ಒಳ್ಳೆ ಸರ್ಕಾರಿ ಸ್ಕೂಲ್ ಮಕ್ಕಳು ಕಾನ್ವೆಂಟ್ ಮಕ್ಕಳಿಗಿಂತ ಮುಂದುವರಬೇಕು. ಹಿಂದೆ ಬೀಳಬಾರ್ದು. ನೀವು ಎಲ್ಲ ವಿದ್ಯಾರ್ಥಿಗಳು ನೋಡಿದ್ರೆ ಇಡೀ ತಾಲೂಕಲ್ಲೇ ನಮಗೆ 3ನೇ ಸ್ಥಾನದಲ್ಲಿದೆ. ಕಾನ್ವೆಂಟ್ ಸೇರಿ 3ನೇ ಸ್ಥಾನದಲ್ಲಿದೆ.
ಅದರಿಂದ ನೀವು ಪ್ರತಿಯೊಬ್ಬರು ಮಕ್ಕಳುಗಳು ಅದನ್ನು ತಿಳಿದು ಮಾಸ್ಟರ್ಗಳಿಗೆ ವಿಜಯರಾಗಿರಬೇಕು. ಆ ಗುರು ಏನು ಹೇಳ್ಕೊಡ್ತಾರೆ ಅದನ್ನು ತಿಳಿದು ಮುಂದೆ ಬರಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸಿ ಜೈ ಹಿಂದ್.